ಈಗ ಪರ್ಮಿಷನ್ ಅವ್ರು ಮೌಖಿಕವಾಗಿ ಕೊಟ್ಟರು ಅಂತಂದ್ರೆ ರಸ್ತೆ ಮಧ್ಯದಲ್ಲಿ ತಂದು ಹಾಕಿದ್ರೆ ನಾಳೆ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳೋಣ, ಯಾರು ಜವಾಬ್ದಾರಿ? ನಾಳೆ ಇವರಿಗೆ ಹೇಳ್ತೀರಿ ಅಮೃತ ಗೌಡ ಅವರಿಂದ ಜನ ಸತ್ತು ಹೋದ್ರು ಅಂತ ಆಕ್ಸಿಡೆಂಟ್ ಆಗಿ. ಅವ್ರಿಗೆ ಅಲ್ಲಿನ ಸಮಸ್ಯೆಗಳು ಬಂದಾಗ ಈ ತರದ ವಿಚಾರಗಳು ಬಂದಾಗ್ಲೂ ನಮ್ಮೂರಲ್ಲಿ ಹೋಗಿ ಯಾರೇ ಇರ್ಲಿ ವಾರ್ಡಲ್ಲಿ ಅಧಿಕ ಕೌನ್ಸಿಲರ್ಸ್ ಇದ್ದಾಗ ತೊಂದರೆ ಮಾಡಿದಾಗ ಅವ್ರು ನನ್ನ ಹತ್ರ ಫೋನ್ ಮಾಡಿ ಹೇಳ್ತೀರಿ, ಈ ರೀತಿ ತೊಂದರೆ ಮಾಡ್ತಾ ಇದಾರೆ ಸರ್, ಏನ್ ಮಾಡೋದು, ನಮ್ಮಲ್ಲಿ ಇಲ್ಲಿ ಸ್ಟಾಫ್ಗಳಿಲ್ಲ, ನಮ್ ಕೆಲ್ಸಗಳು ಈಗ ಏನಾಗಿದೆ ಅಂದ್ರೆ ಅವ್ರಿಗೂ ಗೊತ್ತಿದೆ. 20ನೇ ವಾರ್ಡಲ್ಲಿ ನಮ್ಮಲ್ಲಿ ರಚ್ಚಿದು ಯಾವ್ದು ಅಂದ್ರೆ ಸ್ಯಾನಿಟರಿ ಇದು ನೀರು ರೋಡಲ್ಲಿ ಹರಿತಾ ಇದೆ. ಯಾವ್ದಕ್ಕೂ ಮಿಕ್ಸ್ ಮಾಡಬೇಡಿ ಗೌಡ್ರೆ. ನನಗೀಗ ಬ್ಯಾನರ್ ವಿಚಾರಕ್ಕೆ ಸ್ಪಷ್ಟತೆ ಬೇಕು. ನಿಮ್ಮ ಬ್ಯಾನರ್ ನೀವು ಹಾಕಿದ್ರಲ್ವಾ, ಈ ಬ್ಯಾನರ್ ಏನು ಅನ್ನ ಕೊಡುತ್ತಾ ಜನರಿಗೆ? ಸರ್ ಬ್ಯಾನರ್ ವಿಚಾರ ಅನ್ನ ಕೊಡುತ್ತೇನ್ರಿ? ಈಗ ಅವ್ರಿಗೆ ಹೇಳಿದೀವಿ, ಅವ್ರು ಒಪ್ಪಿಗೆ ಹೇಳಿದ್ಮೇಲೆ ನಾವು ಬ್ಯಾನರ್ ಕಟ್ಸಿದೀವಿ. ಅವ್ರ ಒಪ್ಪಿಗೆ ಹೇಳಿದ್ಮೇಲೆ ಅವರು ಹೇಳ್ತಾರೆ. ಅಲ್ಲ, ಒಪ್ಪಿಗೆ ಕೊಟ್ಟು ಕೂಡಲೇ ಎಲ್ಲಿ ಬೇಕಾದ್ರೂ ಬ್ಯಾನರ್ ಹಾಕೋದಾ? ಸರ್ ಎಲ್ಲಿ ನಾವು ಈಗ ನಗರಸಭೆನಲ್ಲಿ ರೋಡಲ್ಲಿ ಕಟ್ಟಕ್ ಆಗೋದಿಲ್ಲ, ಎಲ್ಲ ಕಂಬಗಳು ಇರೋದು ಸೈಡಲ್ಲೇ ಇರುತ್ತೆ, ಸೈಡಲ್ಲೇ ಕಟ್ಟಿರೋದು. ಒಳಗಡೆ ರೋಡಲ್ಲಿ ನಾವು ಯಾರು ಹಳ್ಳ ಹಾಕಿ ಮರ ಹಾಕಿ ಯಾರು ಕಟ್ಟಿರ್ಲಿಲ್ಲ. ಸೈಡಲ್ಲಿ ಮರಗಳೇನಿತ್ತು ಅಷ್ಟಕ್ಕೆ ಮರಗಳು ಎಲ್ಲಿ ಏನಿರುತ್ತೆ ಕಂಬಗಳು ಅಲ್ಲಿ ಪರ್ಮಿಷನ್ ಕೊಟ್ಟಿರುತ್ತೆ, ಅಲ್ಲೇ ಕಟ್ಟಕ್ಕಾಗತ್ತೆ, ಬೇರೆ ಇನ್ನೆಲ್ಲೂ ಅದು ಜಾಗನೂ ಇಲ್ಲ. ಈಗ ರಾಜೀವ್ ಗೌಡ್ರೆ, ನಾನು ಆಡಿಯೋ ಕೇಳಿಸ್ಕೊಂಡೆ, 2-3 ಆಡಿಯೋ ಇದೆ, ಎಲ್ಲ ಕೇಳಿಸ್ಕೊಂಡೆ. ಅಲ್ಲಿ ಅಮೃತ ಗೌಡ ಅವರು ಲೈನಲ್ಲಿ ಇದ್ದಾರೆ, ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ನೋಡ್ರಿ ಇದು ಈ ರೀತಿ ಆಗಿದೆ, ನಮ್ಮ ಸಿಬ್ಬಂದಿ ತೆಗೆದಿದ್ದಾರೆ, ನಮ್ಮ ಆಫೀಸಲ್ಲಿ ಇಟ್ಟಿದ್ದಾರೆ. ಇದನ್ನು ಕೇಳಿಸಿಕೊಳ್ಳೋ ತಾಳ್ಮೆನೂ ಇಲ್ವಲ್ಲ ನಿಮಗೆ? ಈಗ ಕರೆಕ್ಟ್ ಸರ್, ನಾವು ಅಲ್ಲಿ ಹೇಳಿದ್ವಿ. ಲಾಸ್ಟ್ ಟೈಮ್ ಏನಾಗಿತ್ತು, ಲಾಸ್ಟ್ ಟೈಮು CM ಪ್ರೋಗ್ರಾಮ್ DCM ಪ್ರೋಗ್ರಾಮ್ ಇದ್ದಾಗ ಅಲ್ಲೊಂದು ಬ್ಯಾನರ್ ಬಿಚ್ಚಿಸಿದ್ರು. ನಾವು ಪರ್ಮಿಷನ್ ತಗೊಂಡಿದ್ವಿ, ಬಿಚ್ಚಿಬಿಟ್ಟು ಮತ್ತೆ ಬೇರೆ ಒಂದು ಇದು ಕಟ್ಟಿದ್ರಲ್ಲಿ ಬ್ಯಾನರ್ ಕಟ್ಟಿದ್ರು. ನನಗೆ ಈ ಲಾಜಿಕ್ ಅರ್ಥ ಆಗ್ತಿಲ್ಲ ರಾಜೀವ್ ಗೌಡ್ರೆ. ನೀವು ಬ್ಯಾನರ್ ಹಾಕಿ ಶಿಡ್ಲಘಟ್ಟವನ್ನ ಸಿಂಗಾಪುರ ಮಾಡೋದಕ್ಕೆ ಹೊರಟಿದ್ದೀರಾ? ಏನ್ ಸಿಂಗಾಪುರ ಆಗತ್ತಾ ಬ್ಯಾನರ್ ಹಾಕಿದ ಕೂಡಲೇ? ಇಲ್ಲ ಸರ್, ಬ್ಯಾನರ್ ವಿಚಾರ ನಾವ್ ಹೇಳಿದ್ದು ಅದ್ರ ವಿಚಾರ ದೊಡ್ಡದು ಇಲ್ವೇ ಇಲ್ಲ. ನಾವು ಅದ್ರ ವಿಚಾರವಾಗೂ ಮಾತಾಡಿದ್ದಲ್ಲ. ಈ ಒಂದು ಸಮಸ್ಯೆ ಈಗ ಬಂದಿದೆ. ಅವ್ರು ಆಕ್ಚುಲಿ ಏನಾಗಿದೆ, ಈ ತರದ್ದು ದಿನಾಗ್ಲೂ ಅಲ್ಲಿ ತೊಂದರೆಗಳಾಗ್ತಾ ಇರತ್ತೆ.